ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನಲ್ಲಿ ವರುಣನ ಆರ್ಭಟ ತೀವ್ರಗೊಂಡಿದೆ. ಪಶ್ಚಿಮ ಘಟ್ಟಗಳ ಸಾಲಿನಲ್ಲಿ ನಿರಂತರವಾಗಿ ಸುರಿಯುತ್ತಿರುವ ಭಾರೀ ಮಳೆಯಿಂದಾಗಿ ಫಲ್ಗುಣಿ ಹಾಗೂ ನೇತ್ರಾವತಿ ನದಿಗಳು ಅಪಾಯದ ಮಟ್ಟ ಮೀರಿ ಉಕ್ಕಿ ಹರಿಯುತ್ತಿವೆ. ಪರಿಣಾಮವಾಗಿ ಹಲವು ಗ್ರಾಮಗಳ ಸಂಪರ್ಕ ಕಡಿತಗೊಂಡಿದ್ದು, ನದಿ ತೀರದ ಕೃಷಿ ತೋಟಗಳು ಸಂಪೂರ್ಣ ಜಲಾವೃತಗೊಂಡಿವೆ. ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನಲ್ಲಿ ಮಳೆರಾಯ ತನ್ನ ರೌದ್ರಾವತಾರ ತೋರಿಸುತ್ತಿದ್ದಾನೆ. ಪಶ್ಚಿಮ ಘಟ್ಟ ಭಾಗದಲ್ಲಿ ಎಡೆಬಿಡದೆ ಸುರಿಯುತ್ತಿರುವ ಭಾರೀ ಮಳೆಯಿಂದಾಗಿ ಜೀವನಾಡಿಗಳಾದ ನೇತ್ರಾವತಿ ಮತ್ತು ಫಲ್ಗುಣಿ ನದಿಗಳಲ್ಲಿ ನೀರಿನ ಮಟ್ಟ ದಿಢೀರ್ ಹೆಚ್ಚಳವಾಗಿದೆ. ಬೆಳ್ತಂಗಡಿ ತಾಲೂಕಿನ ಸವಣಾಳು ಬಳಿ ಇರುವ ಮಲ್ಲರೋಡಿ ಸಂಪರ್ಕ ಸೇತುವೆಯು ಸಂಪೂರ್ಣವಾಗಿ ಫಲ್ಗುಣಿ ನದಿಯ ನೀರಿನಲ್ಲಿ ಮುಳುಗಡೆಯಾಗಿದೆ. ಸೇತುವೆಯ ಮೇಲೆ ರಭಸವಾಗಿ ನೀರು ಹರಿಯುತ್ತಿರುವುದರಿಂದ ಸುತ್ತಮುತ್ತಲಿನ ಹಲವು ಊರುಗಳಿಗೆ ಇದ್ದ ಸಂಪರ್ಕ ಸಂಪೂರ್ಣವಾಗಿ ಕಡಿತಗೊಂಡಿದ್ದು, ವಾಹನ ಸಂಚಾರ ಸ್ಥಗಿತಗೊಂಡಿದೆ. ಇನ್ನು ನದಿಯ ಪ್ರವಾಹದ ನೀರು ತೀರ ಪ್ರದೇಶದ ಕೃಷಿ ಭೂಮಿಗಳಿಗೆ ನುಗ್ಗಿದ್ದು, ನೂರಾರು ಎಕರೆ ಅಡಿಕೆ ಹಾಗೂ ತೆಂಗಿನ ತೋಟಗಳು ಜಲಾವೃತಗೊಂಡಿವೆ. ಇದರಿಂದ ರೈತರು ಅಪಾರ ನಷ್ಟದ ಭೀತಿಗೆ ಸಿಲುಕಿದ್ದಾರೆ. ಸ್ಥಳೀಯ ಆಡಳಿತ ಎಚ್ಚರಿಕೆ ವಹಿಸಿದ್ದು, ನದಿ ತೀರದ ಜನರನ್ನು ಸುರಕ್ಷಿತ ಸ್ಥಳಗಳಿಗೆ ತೆರಳುವಂತೆ ಸೂಚಿಸಿದೆ. ಮುಂಡಾಚೆ ಮತ್ತು ಧರ್ಮಸ್ಥಳವನ್ನು ಸಂಪರ್ಕಿಸುವ ಪ್ರಮುಖ ರಸ್ತೆಯ ಪಕ್ಕದಲ್ಲಿದ್ದ ಬೆಟ್ಟ ಕುಸಿದು ಬಿದ್ದಿದ್ದು, ರಸ್ತೆ ಸಂಪೂರ್ಣವಾಗಿ ಮುಚ್ಚಿ ಹೋಗಿದೆ. ಮಳೆಯ ತೀವ್ರತೆಗೆ ಮಣ್ಣು ಸಡಿಲಗೊಂಡು ಕ್ಷಣಾರ್ಧದಲ್ಲಿ ರಸ್ತೆಗೆ ಜರಿದು ಬಿದ್ದಿದೆ. ಅದೃಷ್ಟವಶಾತ್ ಘಟನೆಯ ವೇಳೆಯಲ್ಲಿ ಯಾವುದೇ ವಾಹನಗಳು ಸಂಚರಿಸದೇ ಇದ್ದುದರಿಂದ ದೊಡ್ಡ ಅನಾಹುತವೊಂದು ತಪ್ಪಿದೆ. ಪ್ರಸ್ತುತ ಈ ಮಾರ್ಗದಲ್ಲಿ ವಾಹನ ಸಂಚಾರ ಸಂಪೂರ್ಣ ಬಂದ್ ಆಗಿದ್ದು, ಧರ್ಮಸ್ಥಳಕ್ಕೆ ತೆರಳುವ ಭಕ್ತಾದಿಗಳು ಹಾಗೂ ಪ್ರಯಾಣಿಕರು ತೀವ್ರ ತೊಂದರೆ ಎದುರಿಸುವಂತಾಗಿದೆ. ಮಾಹಿತಿ ತಿಳಿಯುತ್ತಿದ್ದಂತೆ ಸ್ಥಳಕ್ಕೆ ಆಡಳಿತ ಮಂಡಳಿ ಹಾಗೂ ರಸ್ತೆ ನಿರ್ವಹಣಾ ಸಿಬ್ಬಂದಿ ಧಾವಿಸಿದ್ದು, ಜೆಸಿಬಿ ಯಂತ್ರಗಳ ಮೂಲಕ ಮಣ್ಣು ತೆರವುಗೊಳಿಸುವ ಕಾರ್ಯ ಆರಂಭಿಸಿದ್ದಾರೆ. ಆದರೆ ಎಡೆಬಿಡದೆ ಸುರಿಯುತ್ತಿರುವ ಮಳೆಯು ಕಾರ್ಯಾಚರಣೆಗೆ ತೊಡಕಾಗಿ ಪರಿಣಮಿಸಿದೆ. ಇಲ್ಲಿ ಒಂದು ನಿಮಿಷ ಅಲ್ಲಿ ವಿಡಿಯೋ ತೆಗೆತ. ಇದು ಕಣ್ಣಿ ಎಲ್ಲಿ ಇಳಿಯ ಗೊತ್ತಾಗುತ್ತಿಲ್ಲ. ನೀವು ಕಾಣ್ತಿರೋದು ಬೆಳ್ತಂಗಡಿ ತಾಲೂಕಿನ ಮುಂಡಾಜೆ ಗ್ರಾಮದ ಕಾಯರ್ಸಡಿ ಸಜ್ಜೆ ಎಂಬಲ್ಲಿ. ಇಲ್ಲಿ ಒಂದು ಈಟು ಪ್ರದೇಶ ಇದೆ. ಅಲ್ಲಿನ ಒಳಗಿನ ಎಲ್ಲ ನೀರು ಇಲ್ಲಿಗೆ ಬರ್ತದೆ, ಈ ತೋಡಿಗೆ ಬರ್ತದೆ. ಇದು ಕ್ರಮೇಣ ಮುಂದೆ ಹೊರದು ಇಲ್ಲಿಯ ಪಕ್ಕದಲ್ಲಿ ಹರಿಯುವ ನೇತ್ರಾವತಿ ನದಿಗೆ ಸೇರ್ತದೆ. ಇವತ್ತಿನ ಭಯಂಕರ ವಿಪರೀತ ಮಳೆಯ ಕಾರಣ ಈ ತೋಡು ತುಂಬಿ ಹರಿಯುತ್ತಿದೆ. ನಮ್ಮ ತೋಟ ಇಲ್ಲೇ ಇದೆ ನೋಡಿ, ಈ ತೋಟಕ್ಕೆ ನೀರು ಬಿದ್ದಿದೆ. ಆ ಕಾರ್ನರಲ್ಲಿ ನದಿ ಇದೆ. ಆ ನದಿಗೆ ಇದು ಸೇರಲಿಕ್ಕೆ ಆಗದೆ ನದಿಯ ನೀರು ವಾಪಸ್ ಬಂದು ಈ ಹಳ್ಳದ ನೀರು ಇದರ ಒಳಗೆ ಹೋಗ್ತಾ ಉಂಟು, ಆ ತೋಟದೊಳಗೆ ಹೋಗ್ತಾ ಇದೆ. ಇದರಲ್ಲಿ ನೋಡಿ ತೆಂಗಿನಕಾಯಿ ಮತ್ತು ಮೇಲಿಂದ ಬರುವ ಕಟ್ಟಿಗೆ ತುಂಡುಗಳು, ಭಯಾನಕ ದೃಶ್ಯ. ಇದನ್ನು ನೋಡುವಾಗ ಮೈ ಜುಮ್ಮೆನ್ನಿಸ್ತಿದೆ.
ವರ್ಷ ಏನೋ ಯಾರೋ ಭವಿಷ್ಯ ಹೇಳ್ತಿದ್ರು ಮಳೆ ಕಮ್ಮಿ ಅಂತೇಳಿ. ಇದು ಅದಕ್ಕೆ ಏನು ವ್ಯತಿರಿಕ್ತವಾಗಿದೆ. ಯಾಕಂದರೆ ಈ ಥರ ಮಳೆ ಕಳೆದ ವರ್ಷ ಸಹ ಬರಲಿಲ್ಲ ಅಂತ ಅನಿಸ್ತದೆ ನಮಗೆ. ಈ ವರ್ಷದ ಆಗಸ್ಟ್ 1ಕ್ಕೆ ಲಾಸ್ಟ್ 4 ವರ್ಷದ ಹಿಂದೆ ಆಗಸ್ಟ್ 9ಕ್ಕೆ ನೆರೆ ಬಂದದ್ದು. ಇವತ್ತು ನೋಡಿ ಆಗಸ್ಟ್ 1 ತಾರೀಕಿಗೆ ಈ ಥರ ಹಳ್ಳ ತುಂಬಿ ನದಿ ಸೇರಲಿಕ್ಕೆ ಆಗದೆ ತೋಟಕ್ಕೆ ನೀರು ನುಗ್ತಾ ಇದೆ. ನೀವು ಕಾಣ್ತಾ ಇರ್ಬೋದು ಈ ದೃಶ್ಯ. ಲಾಯಿಲ ಕಿಲ್ಲೂರು ರೋಡು ಪುತ್ರ ಬೈಲ್ಡ್ ರೋಡು ನೀರು ಬೈದದು ಟಂಕ ಫುಲ್ ಆದು. ಓಪನ್ ಅಡ್ಡಿ ಹಿಡ್ದೆ ಓಪನ್ ಈ ತೀರ್ಥಮಯ ಓಪನ್ ಆತನತ ಬ್ಯೂರೋ ರಿಪೋರ್ಟ್ V4 ನ್ಯೂಸ್ ಬೆಳ್ತಂಗಡಿ.